ವಿಠಲ ವಿಠಲ ಪಾಂಡುರಂಗ ವಿಠಲ ಎಲ್ಲೋ ಪಾಂಡುರಂಗ ನೀನ್ ಹೇಳ್ತಿ ಅದು ಡಾಕ್ಟರ್ ಹತ್ರ ಚೆಕಪ್ ಮಾಡ್ಕೊಂಬರ್ಕ ಹೋಗೋಳೆ ಇನ್ನೇನ್ ಬಂದ್ಬಿಡ್ತಾಳೆ. ಓ ನಾಗಮಣಿ ಬಾ 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 ಕೂತ್ಕೋ ಬಾ ಜರಗಾಚೆ. ಈಗ ನನ್ ಜರಗಿಸ್ತೀರ ಮೊಮ್ಮಗ ಬಂದು ತೊಡೆ ಮೇಲೆ ಕುಂತ್ಮೇಲೆ ಇವಳನ್ನು ಜರಗಿಸ್ಬಿಡ್ತಾರೆ. ಬಾರ ಮಾವ ಕೈ ಕೊಡಿ. ಯಾಕಮ್ಮ? ಅದು ಈ ಸಮಯದಲ್ಲಿ ಬಗ್ಬಾರ್ದಲ್ವಾ, ಅದಕ್ಕೆ ಕೈಗೆ ನಮಸ್ಕಾರ ಮಾಡ್ಬಿಡ್ತೀನಿ, ಆಶೀರ್ವಾದ ಮಾಡ್ಬಿಡಿ. ದೇವ್ರ ಒಳ್ಳೇದು ಮಾಡ್ಲಮ್ಮ, ದೇವ್ರ ಒಳ್ಳೇದು. ಏನಂದ್ರಮ್ಮ ಡಾಕ್ಟ್ರು? ಮಾವ ಈ ವರ್ಷ ಖಂಡಿತ ನಮ್ಗೊಂದ್ ಮಗು ಆಗೇ ಆಗತ್ತೆ ಅಂತ ತುಂಬಾ ಜನ ಹೇಳಿದ್ರು. ತುಂಬಾ ಜನ? ಅದೇ ಆಸ್ಪತ್ರೆಯಲ್ಲಿ ತುಂಬಾ ಜನ ಸೇರಿದ್ರಲ್ಲ ಅವರೆಲ್ಲ ಹೇಳಿದ್ರು. ಹೌದು, ಡಾಕ್ಟರ್ ಏನ್ ಹೇಳಿದ್ರಮ್ಮ? ಜನಗಳು ಹೇಳಿದ್ದನ್ನೇ ಡಾಕ್ಟ್ರು ಹೇಳಿದ್ರು ಮಾವ. ಯಾರಮ್ಮ ನೀವೆಲ್ಲ? ನನ್ನ ಹೆಸರು ಕಷಾಯದ ಕಲ್ಲಮ್ಮ. ತಲೆನೋವು ಹೊಟ್ಟೆ ನೋವು ಏನೇ ಇರ್ಲಿ, ಹೊಟ್ಟೆ ಕೆಟ್ಟಾಗ ಮೈಗೆಣ್ಣೆ, ತಲೆ ಕೆಟ್ಟಾಗ ಹೊಟ್ಟೆಗೆಣ್ಣೆ. ಏನ್ ನೋವಿದೆ ಅಂತ ನನಗೆ ಹೇಳಿ, ಒಂದೇ ಸಲ ಕಷಾಯ ಕೊಡಿಸಿ ಮಂಗ ಮಾಯ ಮಾಡ್ತೀನಿ. ಯಾರಿಗೆ ಬಾಣಂತನ ಎಲ್ಲ ಮಾಡ್ತೀಯಮ್ಮ? ಓ ಈಗಾಗ್ಲೇ ಸಾವಿರಾರು ಜನಕ್ಕೆ ಬಾಣಂತನ ಮಾಡ್ತೀನಿ. ನೀವು ಪಾಳೆಗಾರ ವಂಶದವರು, ರಾಜ್ಯನ ಆಳಿದ್ದೀರಾ, ದೇಶನ ಆಳಿದ್ದೀರಾ, ಊರ್ ತುಂಬಾ ನಿಮ್ದೇ ಸುದ್ದಿ. ದುರ್ಗುತ್ತವ ನಮ್ ಮನೆ ಇತ್ತು, ಕೆರೆ ಕೊಡಿ ಹೊಡೆದೋಗಿ ಮನೆ ಮಠ ಎಲ್ಲ ಕೊಚ್ಕೊಂಡು ಹೊಂಟೋಯ್ತು. ಮನೆ ಹೋಯ್ತು, ಮಠ ಹೋಯ್ತು, ಬಾರೋಯ್ತು, ಮೋಸೂರೋಯ್ತು, ನೆರೆ ಬಂದು ಎಲ್ಲ ಕೊಚ್ಕೊಂಡೋಯ್ತು. ಇಂಥವೆಲ್ಲ ಬಿಡಿ ಬಂದ್ಬಿಟ್ಟಿದೆ ಬುದ್ಧಿ. ನೀವೇ ನಮ್ಮನ್ನ ಕಾಪಾಡ್ಬೇಕಾ? ಇರ್ಲಿ ಬಿಡಿ ಮಾವ, ನಾವ್ ತಿನ್ಮಿಕ್ಕಿದ್ದನ್ನೇ ಅವು ತಿನ್ಕೋತವೆ. ಮನ ಮಂದಿಗೆಲ್ಲ ಈ ಥರ ರೇಖೆ ಆಗ್ತಿದ್ಯಲ್ಲ, ಇದೇ ನಾಟಕ ಕಂಪ್ನಿ ನೀನು? ಅಣ್ಣ, ಈ ಬಾಡಿಗೆ ಬಟ್ಟೆ ದುಡ್ಡ ನೀನೇ ಕೊಡ್ಬೇಕು. ದೇವ್ರು ಕೊಡ್ದಂಗೆ ನಮ್ಮ ಚಿಕ್ಕಪ್ಪನ ದುಡ್ಡು ನನ್ನ ಕೈ ಒಂದು ಸೇರ್ಲಿ, ಆಮೇಲೆ ಈ ಎಲ್ಲ ಬಟ್ಟೆಗಳನ್ನ ನಾನೇ ಕೊಂಡ್ಕೊಂಡ್ಬಿಡ್ತೀನಿ. ನೀವೆಲ್ಲರೂ ಜೀವನದಲ್ಲಿ ಪರ್ಮನೆಂಟ್ ಆಗಿ ಹಿಂಗೆ ಎದ್ದು ಬಿಡುವಿರಂತೆ. ಅವ್ರ ದುಡ್ಡು ಕೊಡಕ್ ಮೊದ್ಲು ನಿನ್ ಹೆಂಡತಿ ಬಸ್ರಿ ಆಗ್ಬೇಕು. ನಮ್ಮ ಜಾಜಿ ಅವ್ರೆ, ಅದಂತೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನ್ ಹೇಳಿದ್ದು ಈ ಬೆಳ್ಳುಳ್ಳಿ ನಾಗನ ಬಗ್ಗೆ. ಪಾಂಡುರಂಗ ಬೇಗ ಬರ ಇಲ್ಲಿ. ಏನೋ ಚಿಕ್ಕಪ್ಪ ನೀನ್ ಹೆಂಡತಿ ವಾಂತಿ ಮಾಡ್ಕೊತಿದ್ದಾಳೆ ನೋಡು. ನಾಗಮಣಿ, ಬೆಳಗ್ಗೆ ಅಷ್ಟೊಂದು ಉಪ್ಪಿಟ್ಟು ತಿನ್ಬೇಡ ಅಂತ ಬರ್ಕೊಡ್ತೀನಿ, ತಿಂದು ಬಿಡ್ತಾಳೆ. ಈಗ ನೋಡು ವಾಂತಿ ಮಾಡ್ಕೊತಾ ಇದ್ದಾಳೆ. ಕಟ್ಕೊಂಡು ಹೆಂಡತಿ ಪಕ್ಕದಲ್ಲಿರುವಾಗ ಅಪ್ಪಿಗೆ ಅಂದ್ರೆ ಮಕ್ ಕೂದಾಕ್ಬಿಡ್ತೀನಿ. ಕೆಲಸ ಇರ್ಬೇಕು ಅಷ್ಟೇನೆ. ನಾನ್ ಚೆಕ್ ಮಾಡ್ತೀನಿ. ಮೊದ್ಲು ಆ ಕೆಲಸ ಮಾಡು. ಚಿಕ್ಕ ನಮ್ಮ ಹೆಂಡ್ರು ನಿಜವಾಗ್ಲು ಬ್ಯಾ ಅಂದ್ರ ಹೂ ಕಣೋ. ಹೋಗಿ ಚಿಕ್ಕ ನೀವು. ಇದು ತಿಂದು ಅಜೀರ್ಣದಿಂದ ಆಗಿರೋ ವಾಂತಿ ಅಲ್ಲ, ಅಪರೂಪಕ್ಕೆ 3 ತಿಂಗಳಾಗಿದ್ದಾಳೆ. ಏನಾಯ್ತಪ್ಪ? ಏನಾಯ್ತಪ್ಪ? ಚಿಕ್ಕಪ್ಪ ಆಗಬಾರ್ದು ಆಗೋಯ್ತು ಚಿಕ್ಕಪ್ಪ. ಏನಪ್ಪ ಅದು ಆಗ್ಬಾರ್ದಾಗಿದ್ದು? ಚಿಕ್ಕಪ್ಪ ನಿಮ್ ಸೊಸೆ ಚಿಕ್ಕಪ್ಪ. ನನ್ನ ಸೊಸೆ, ನನ್ನ ಹೆಂಡತಿ ಚಿಕ್ಕಪ್ಪ. ನಿನ್ನ ಹೆಂಡತಿ ನಾಗಮಣಿ 4ನೇ ತಿಂಗಳಲ್ಲಿ 4 ತಿಂಗಳಲ್ಲಿ ಮಗು ಆಗೋಯ್ತಾ? ಅಯ್ಯೋ ಭಾಷಣ ಆಗುತ್ತೆ. ಎಂಥ ಅನ್ಯಾಯ ಹೋಯ್ತಲ್ಲೋ. ತಾಯಿ ಜೀವಕ್ಕೇನು ಅಪ್ಪ ಇಲ್ಲ ತಾನೆ? ಮಗು ಹೋಗ್ಬಿಡ್ತಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ತಾಯಿ ಅಂತೆ ತಾಯಿ, ನಿನ್ನಿಂದ ಹಿಮಾಲಯ ಕರ್ಕೊಂಡು ಹೋಗೋ. ಎಂತ ಅದ್ಭುತ ಸೊಸೆ ನಮ್ಮ ನೀನು. ಗರ್ಭಿಣಿ ಆಗಿದ್ದಾಗ ಮುಖದಲ್ಲಿ ಯಾವ ತೇಜಸ್ಸಿತ್ತು, ಮಗು ಕಳ್ಕೊಂಡ ಮೇಲೂ ಅದೇ ತೇಜಸ್ಸಿನೇ ಉಳಿಸ್ಕೊಂಡಿದ್ಯಾ. ನನ್ನ ಹೆಂಡತಿ ಸಿಕ್ಕಾಪಟ್ಟೆ ಭಾವನಾತ್ಮಕ ಕಡಲಲ್ಲಿ ಮುಳುಗ್ಬಿಟ್ಟಿದ್ದಾಳೆ ಪಾಪ. ಹಾಗಾಗಿ ಅವಳ ಪಾಡಿಗಳನ್ನು ಬಿಟ್ಬೇಡ. ನಿಮ್ ಪಾಡಿ ನೀವು ಕಾಶಿ ಕೊಟ್ಬಿಡಿ. ಸರಿಪ್ಪ, ನಾನು ಕಾಶಿಗೆ ಹೋಗಕ್ ಮುಂಚೆ ಇದನ್ನ ನಿನಗೆ ಕೊಡ್ಬೇಕು ಅಂದ್ಕೊಂಡಿದ್ದೆ. ತಗೋ ಇದನ್ನ. ಚಿಕ್ಕಪ್ಪ ಮತ್ತೆ ಚಿಕ್ಕಪ್ಪ ಅನ್ಬೇಡ ನೀನು. ಆಯ್ತು, ಇನ್ನೊಂದು ಚಿಕ್ಕಪ್ಪ ಅನ್ನಕ್ಕಿಲ್ಲ ಚಿಕ್ಕಪ್ಪ. ಪಾಂಡುರಂಗ, ನನ್ ಭಾಗ ದುಡ್ಡು ಕೊಟ್ಬಿಡ, ಹೋಗಿ ಮಸಾಲೆ ದೋಸೆ ತಿನ್ಬೇಕು. ಮತ್ತೆ ನೀವು ನನಗೆ ಮೋಸ ಮಾಡ್ಲಿಲ್ವಾ? ಚಿಕ್ಕಪ್ಪ, ಅವತ್ತೇ ನನಗೆ ಅನುಮಾನ ಬಂದಿತ್ತು ಇವ್ನು ಹೆಂಗಸಲ್ಲ ಗಂಡಸು ಅಂತ. ಅದಕ್ಕೆ ನಾನು ಹೀಗೆ ಮಾಡಿದ್ದು. ಚಿಕ್ಕಪ್ಪ, ಮತ್ತೆ ನಿಮ್ಮ ಆಸ್ತಿ ಒಡವೆನೆಲ್ಲ ಏನ್ ಮಾಡಿದ್ರಿ? ಅನಾಥಾಶ್ರಮಿಗೆ ಯಾವತ್ತೋ ಬರೆದ್ಬಿಟ್ಟೆ. ಏನಾಯ್ತಮ್ಮ ಇವನ್ಗೆ? ಅಣ್ಣ